ಚಕ್ಕೆ. ಯಾವುದು ಅಸಲಿ, ಯಾವುದು ನಕಲಿ? ನಿಮ್ಮ ಮುಂದೆ ಇದೆಯಲ್ಲ ಈ 2 ರೀತಿಯ ಚಕ್ಕೆಗಳು. ಇದರಲ್ಲಿ ಅಸಲಿ ಯಾವುದು ಗೊತ್ತಾ? ಪದರ ಪದರಗಳು ಇರುವಂಥದ್ದು ಅಸಲಿ. ಒಂಚೂರು ಬಲ ಪ್ರಯೋಗ ಮಾಡಿದ್ರೆ ಪಟ್ಟಂತ ಮುರಿದು ಹೋಗೋದು ಅಸಲಿ. ಆದ್ರೆ ನಾವು ಪಲಾವ್ಗೆಲ್ಲ ಬಳಸ್ತೀವಲ್ಲ, ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ. ಈ ನಾಯಿಗಳು ಮೂಳೆನ ಕಡ್ದು ತಿಂತಾ ಇರುತ್ತವಲ್ಲ, ಅಂದ್ರೆ ಮೂಳೆನ ಬಾಯ್ಲಿಟ್ಕೊಂಡಿರ್ತವಲ್ಲ, ಆ ಥರ ಗಟ್ಟಿ ಇರುತ್ತೆ ಇದು ಚಕ್ಕೆ. ಬಟ್ ಇವೆರಡೂನು ಮರದ ಪ್ರಾಡಕ್ಟೇ, ಮರದ ಮೇಲ್ಗಡೆ ಇರುವಂಥ ತೊಗಟೆಗಳೇ. ಆದ್ರೆ ನಿಜವಾದ ಚಕ್ಕೆ ಅನ್ನೋದು ಶ್ರೀಲಂಕಾದಲ್ಲಿ ಬೆಳೆಯುವಂಥ ಸಿಲೋನ್ ಅಂದ್ರೆ ಶ್ರೀಲಂಕಾದಲ್ಲಿ ಸಿಗುವಂಥ ಚಕ್ಕೆ. ಬಟ್ ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಇದು ಕ್ಯಾಸಿಯಾ ಅಂತ ಕರೆಸ್ಕೊಳ್ಳುತ್ತೆ. ಇದು ಚಕ್ಕೆ ಅಲ್ಲ, ಒರಿಜಿನಲ್ ಚಕ್ಕೆ ಅಲ್ಲ. ಬಟ್ 2ರಲ್ಲೂ ಘಮ ಇದೆ, 2ಅನ್ನು ಅಡಿಗೆಗೆ ಬಳಸ್ಬೋದು. 2ರಿಂದನೂ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ ಆರೋಗ್ಯಕ್ಕೆ. ಆದ್ರೆ ಈ ಶುಗರ್ ಪೇಷಂಟ್ಗಳಿಗೆ ನೀವು ಚಕ್ಕೆ ಹಾಕಿರೋಂಥ ಟೀ ಕುಡಿರಿ, ಅಥವಾ ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ಒಂದು ಪುಟಾಣಿ ಪೀಸ್ ಚಕ್ಕೆನ ತಿನ್ನಿ ಅಂತೆಲ್ಲ ಡಾಕ್ಟರ್ ಹೇಳ್ತಾರಲ್ಲ, ಆಗ ಬಳಸ್ಬೇಕಾಗಿರೋದು ಈ ಶ್ರೀಲಂಕನ್ ಚಕ್ಕೆ. ಇದು ಸಾಫ್ಟ್ ಆಗಿರುತ್ತೆ, 4-5 ಪದರಗಳಿರುತ್ತೆ ಒಳಗಡೆ. ಆಮೇಲೆ ಸಿಗೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಶ್ರೀಲಂಕಾದಲ್ಲಿ ಮಾತ್ರ ಸಿಗುವಂಥ ಚಕ್ಕೆ ಇದು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಏನೋ ಔಷಧವಾಗಿ ನಾನು ಚಕ್ಕೆ ಕೊಂಡುಕೋಬೇಕು, ಬರೀ ಅಡುಗೆಗಲ್ಲ ಅನ್ನೋದಾದ್ರೆ ದಯವಿಟ್ಟು ಶ್ರೀಲಂಕನ್ ಚಕ್ಕೆನೇನೆ ಕೊಂಡುಕೊಳ್ಳಿ. ಮತ್ತೆ ಇನ್ನೊಂದು ವಿಷಯ, ಶುಗರ್ ಪೇಷಂಟ್ಸ್ ಅಂತ ಆಗ್ಲೇ ಹೇಳಿದ್ನಲ್ಲ, ನಾನು ಹೇಳಿದೆ ಅಂತ ಯಾವುದನ್ನೋ ತಗೊಂಡು ಪ್ರತಿದಿನ ತಿನ್ನೋ ಅಭ್ಯಾಸ ಮಾಡಬೇಡಿ. ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಯಾವ ಬದಲಾವಣೆನ ನೀವು ತಂದುಕೋಬೇಕಾದ್ರೂ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕೇಳಿ, ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಮಾಡಿ. ಸೊ ಆರೋಗ್ಯವಾಗಿರಿ, ನೆಮ್ಮದಿಯಾಗಿರಿ, ನಗನಗ್ತಾ ಇರಿ.